ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನೀರಿನಲ್ಲಿರೋ ಲಿಗಮೆಂಟ್ಸ್ಗೆ ನೀರು ರಿಪ್ಲೇಸ್ಮೆಂಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ACL, ಇದು PCL, ಇದು MCL ಮತ್ತು ಇದು LCL. ಈ ಮತ್ತು MCL ಮತ್ತು LCL ನ ನೀರು ರಿಪ್ಲೇಸ್ಮೆಂಟಲ್ಲಿ ನಾವು ಡ್ಯಾಮೇಜ್ ಮಾಡಲೇಬಾರ್ದು, ಡ್ಯಾಮೇಜ್ ಆಗೋದಿಲ್ಲ. ಈ MCL ಮತ್ತು LCL ಇಂಟ್ಯಾಕ್ಟ್ ಆಗಿರುತ್ತೆ. ನಾವು ನೀರು ರಿಪ್ಲೇಸ್ಮೆಂಟ್ ಯಾವುದೇ ರೀತಿ ನೀರು ರಿಪ್ಲೇಸ್ಮೆಂಟ್ ಮಾಡೋದು ಸಹ MCL ಮತ್ತು LCL ಇದ್ರೆ ಅದನ್ನು ನಾವು ಉಳಿಸಬೇಕಾಗುತ್ತೆ, ಅದನ್ನು ಡ್ಯಾಮೇಜ್ ಮಾಡೋದಿಲ್ಲ. ಈಗ ಮುಂದೆ ನಾವು ACL, ಯಾವುದೇ ರೀತಿ ನೀರು ರಿಪ್ಲೇಸ್ಮೆಂಟಲ್ಲೂ ಸಹ ACL ನ ನಾವು ತೆಗಿಬೇಕಾಗುತ್ತೆ. ACL ನ ನಾವು ಉಳಿಸೋಕ್ಕೆ ಆಗೋದಿಲ್ಲ. PCL ನ ಕೆಲವೊಮ್ಮೆ ನಾವು ಉಳಿಸ್ತೀವಿ, ಅದಕ್ಕೆ ಕೆಲವು ಸ್ಪೆಸಿಫಿಕ್ ಕೆಲವು ಥರದ ಇಂಪ್ಲಾಂಟ್ಸ್ ಅಲ್ಲಿ PCL ನ ಉಳಿಸ್ಬೇಕಾಗುತ್ತೆ. ನಾವೀಗ ಮೊದಲಿಗೆ ಏನು ಹೇಳ್ತೀನಿ, PCL ಮತ್ತು ACL ಎರಡು ತೆಗೆಯುವಂಥ ಇಂಪ್ಲಾಂಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ. ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಇದು ಒಂದು ಕ್ಯಾಮ್ ಅಂತ ಇರುತ್ತೆ, ಕ್ಯಾಮ್ ಅಂತ. ಇದು ಒಂದು ಪೋಸ್ಟ್ ಅಂತ ಇರುತ್ತೆ, ಈ ಪ್ಲಾಸ್ಟಿಕ್. ಈ ಒಂದು ಪೋಸ್ಟ್ ಈ ತರ ಕೂತ್ಕೊಳ್ಳುತ್ತೆ. ಈ ಬಾಕ್ಸ್ ತೆಗೆದಾಗ ಮೂಲೆಯಲ್ಲಿ ಈ ತರ ಇಲ್ಲಿ ACL ಮತ್ತು PCL ಇರುವಂತ ಅಟ್ಯಾಚ್ ಆಗಿರೋ ಜಾಗನ ಪೂರ್ತಿ ನಾವು ತೆಗಿಬೇಕಾಗುತ್ತೆ. ಅವಾಗ ನಾವು ಈ ಬಾಕ್ಸ್ ಅಂತ ನಾವು ಮಾಡ್ತೀವಿ. ಈ ಬಾಕ್ಸ್ ಮಾಡಿ ಈ ರೀತಿ ಇಂಪ್ಲಾಂಟ್ ಹಾಕಿದ್ರೆ ಇದಕ್ಕೆ ಪೋಸ್ಟೀರಿಯರ್ ಸ್ಟೆಬಿಲೈಸ್ಡ್ ಅಂತ ಹೇಳ್ತೀವಿ. ಈ ಪೋಸ್ಟೀರಿಯರ್ ಸ್ಟೆಬಿಲೈಸ್ಡ್ ಅಲ್ಲಿ ಇಲ್ಲಿ ಬಾಕ್ಸ್ ಇರುತ್ತೆ, ಇಲ್ಲಿ ಕ್ಯಾಮ್ ಇರುತ್ತೆ, ಇಲ್ಲಿ ಪೋಸ್ಟ್ ಇರುತ್ತೆ. ಸೊ ಈ ಪೋಸ್ಟ್ ಮತ್ತೆ ಕ್ಯಾಮ್ ಇರೋದ್ರಿಂದ ಈ ಒಂದು ಕಾಲು ಹಿಂದಕ್ಕೆ ಹೋಗದಿರೋ ತರ ಈ ಪೋಸ್ಟ್ ಈ ಕ್ಯಾಮು ತಡಿತಾ ಇರುತ್ತೆ. ಈ ರೀತಿ ಪೋಸ್ಟೀರಿಯರ್ ಸ್ಟೆಬಿಲೈಸ್ಡ್ ಇಂಪ್ಲಾಂಟ್ ಅಲ್ಲಿ ACL ಮತ್ತು PCL ರೋಲ್ ಇಲ್ಲ. ಅಂದ್ರೆ ACL ಮತ್ತು PCL ಲಿಗಮೆಂಟ್ ನಾವು ತೆಗಿಲೇಬೇಕಾಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಉಳಿಸಕ್ಕೂ ಆಗೋದಿಲ್ಲ. ನಾವು ಬೈ ಡಿಫಾಲ್ಟ್ ಈ ಬಾಕ್ಸ್ ಮಾಡಿದಾಗ ಮತ್ತೆ ಮುಂದಿನ ಬೋನ್ ಅನ್ನ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಈ ಲಿಗಮೆಂಟ್ಸ್ ಡ್ಯಾಮೇಜ್ ಆಗುತ್ತೆ. ಆದ್ರೆ MCL ಮತ್ತು LCL ನಾವು ಡ್ಯಾಮೇಜ್ ಮಾಡೋದಿಲ್ಲ, ಅದು ಉಳಿಸಲೇಬೇಕಾಗುತ್ತೆ. ಸೊ ಇನ್ನೊಂದು ತರದ್ ಏನಂತಂದ್ರೆ PCL ರಿಟೈನಿಂಗ್ ಅಂತ ಬರುತ್ತೆ, ಅಂದ್ರೆ ಕ್ರೂಶಿಯೇಟ್ ರಿಟೈನಿಂಗ್. ಆ ಕ್ರೂಶಿಯೇಟ್ ರಿಟೈನಿಂಗ್ ಅಲ್ಲಿ ನಾವು ಈ ರೀತಿ ಇರೋಂತ ಈ PCL ನಾವು ಉಳಿಸ್ತೀವಿ. ಅವಾಗ ಈ ರೀತಿ ಒಂದು ಬಾಕ್ಸ್ ಇರೋದಿಲ್ಲ. ಇಲ್ಲೇನ್ ಬಾಕ್ಸ್ ಅಂತ ಇದೆಯಲ್ಲ, ಆ ಬಾಕ್ಸ್ ಅಂತ ನಾವು ಮಾಡೋದಿಲ್ಲ. ಅಂತ ಒಂದು ಇಂಪ್ಲಾಂಟ್ ಅಲ್ಲಿ ಇದು ಪೋಸ್ಟ್ ಅಂತಾನು ಇರೋದಿಲ್ಲ. ಈ ಒಂದು ಪ್ಲಾಸ್ಟಿಕ್ ಫ್ಲಾಟ್ ಆಗಿರುತ್ತೆ. ಆ ತರ ಮೊಣಕಾಲಿನಲ್ಲಿ ಈ PCL ಅನ್ನೋದು ಹಿಂದ್ಗಡೆ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಈ ಕಾಲು ಹಿಂದೆ ಹೋಗೋದನ್ನ, ತುಂಬಾ ಹಿಂದೆ ಹೋಗೋದನ್ನ ಈ PCL ತಡೀತಾ ಇರುತ್ತೆ. ಅವಾಗ ಈ ಒಂದು ಪ್ಲಾಸ್ಟಿಕ್ ಅಲ್ಲಿ ಪೋಸ್ಟ್ ಅಂತ ಇರೋದಿಲ್ಲ. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ACL ಮತ್ತು PCL ಒಂದು ರೀತಿಯ ಇಂಪ್ಲಾಂಟ್ ಅಲ್ಲಿ ಎರಡು ತೆಗಿಬೇಕಾಗುತ್ತೆ. ಅದಕ್ಕೆ ನಾವು ಪೋಸ್ಟೀರಿಯರ್ ಸ್ಟೆಬಿಲೈಸ್ಡ್ ಅಂತ ಹೇಳ್ತೀವಿ. ಇನ್ನೊಂದರಲ್ಲಿ ಕ್ರೂಶಿಯೇಟ್ ರಿಟೈನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ACL ತೆಗಿತೀವಿ, PCL ಉಳಿಸ್ತೀವಿ. ಆದ್ರೆ MCL ಮತ್ತು LCL ಎಲ್ಲಾ ರೀತಿ ಮೊಣಕಾಲಿನ ರಿಪ್ಲೇಸ್ಮೆಂಟ್ ಅಲ್ಲೂ ಸಹ ಉಳಿಸ್ತೀವಿ ನಾವು. ಈ ಒಂದು ಮಾಹಿತಿ ನಿಮಗೆ ಪ್ರಯೋಜನ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.